ಬಂಗಾರಪೇಟೆ ತಾಲೂಕು ಅನಿಕೇತನ ಕನ್ನಡ ಬಳಗದ ಡಾಕ್ಟರ್ ಡಿವಿಜಿ ಅವರ ಸ್ಮರಣೆ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿತ್ತು. ಪಟ್ಟಣದ ಎಸ್ಟಿಸಿ ಕಾಲೇಜಿನಲ್ಲಿ ಅನಿಕೇತನ ಕನ್ನಡ ಬಳಗದ ವತಿಯಿಂದ ಡಾಕ್ಟರ್ ಡಿವಿಜಿ ಅವರ ಸ್ಮರಣೆ ಕಾರ್ಯಕ್ರಮವನ್ನು ಉದ್ಘಾಟಿಸಿ ಮಾತನಾಡಿದ ಕನ್ನಡ ಸಾಹಿತ್ಯ ಪರಿಷತ್ ನಿಕಟಪೂರ್ವ ಜಿಲ್ಲಾಧ್ಯಕ್ಷರಾದ ನಾಗಾನಂದ್ ಕೆಂಪರಾಜ್ ಡಾಕ್ಟರ್ ಡಿವಿಜಿ ಅವರ ಬದುಕಿನ ಹೆಜ್ಜೆಗಳ ಬಗ್ಗೆ ಸವಿಸ್ತಾರವಾಗಿ ತಿಳಿಸಿದರು. ಕಾರ್ಯಕ್ರಮದಲ್ಲಿ ಡಾಕ್ಟರ್ ಡಿವಿಜಿ ಬದುಕು ಬರಹದ ಬಗ್ಗೆ ವಿಶೇಷ ಉಪನ್ಯಾಸ ನೀಡಿದ ಕನ್ನಡ ಭಾಷಾ ಉಪನ್ಯಾಸಕರಾದ ಸಹ್ಯಾದ್ರಿ ಕಾಲೇಜಿನ ಕೆಆರ್ ದಿವಾಕರ್ ಡಿವಿಜಿ ಅವರ ಜೀವನದ ಬಗ್ಗೆ ಸವಿಸ್ತಾರವಾಗಿ ತಿಳಿಸಿಕೊಟ್ಟರು. ಇನ್ನು ಈ ಕಾರ್ಯಕ್ರಮದಲ್ಲಿ ಹಿರಿಯ ವಕೀಲರಾದ ಎನ್ ಜಯಪ್ರಕಾಶ್, ಅನಿಕೇತನ ಬಳಗದ ಅಧ್ಯಕ್ಷರಾದ ಎಂಎಸ್ ರಾಮಪ್ರಸಾದ್, ಎಸ್ಟಿಸಿ ಕಾಲೇಜಿನ ಸಂಸ್ಥಾಪಕರಾದ ಉಷಾ ಗಂಗಾಧರ್, ಅಮರಾವತಿ ಬಡಾವಣೆ ಸತೀಶ್, ವೆಂಕೋಬರಾವ್, ಮಂಜುನಾಥ್, ಶ್ರೀಮತಿ ಶ್ಯಾಮಲಾ ನಾಗರಾಜ್, ಶ್ರೀಮತಿ ಕುಮುದಿನಿ ಲಯನ್ಸ್ ನಂದ ಇತರರು ಹಾಜರಿದ್ದರು. ಇಡೀ ಪ್ರಪಂಚಕ್ಕೆ ಪ್ರಖ್ಯಾತರಾದ ಡಾಕ್ಟರ್ ಡಿವಿಜಿ ರವರ ಸಂಸ್ಮರಣೆ ಇಂಥ ಒಂದು ಕಾರ್ಯಕ್ರಮವನ್ನ ಇವತ್ತು ನಿಮಗಾಗಿ ಹಮ್ಮಿಕೊಂಡಿರೋದು ಬಹಳ ಸಂತೋಷ ತಂದಿದೆ. ಸಂದರ್ಭದಲ್ಲಿ ನಾನು ಮೊದಲಿಗೆ ಅನಿಕೇತನ ಕನ್ನಡ ಬಳಗವನ್ನ ನೆನೆಸ್ಕೊಳ್ಳೇಬೇಕು. ನನಗೂ ಮತ್ತೆ ರಾಮಪ್ರಸಾದ್ ಸರ್ ಅವರಿಗೆ ಅವಿನಾಭಾವ ಸಂಬಂಧ. ಅವ್ರು ಏನೇ ಕಾರ್ಯಕ್ರಮಗಳನ್ನ ಮಾಡಿದ್ರೆ ನಾವಿರ್ತೀರಿ, ನಾವೇನೇ ಕಾರ್ಯಕ್ರಮಗಳು ಮಾಡಿದ್ರು ಅವರೇ ಇರ್ತಾರೆ. ಇದು ಕನ್ನಡ ಸೇವೆ ಜೊತೆಗೆ ಮಹಾನ್ ದಾರ್ಶನಿಕರ ವಿಚಾರಧಾರೆಗಳನ್ನ ತಿಳಿಸೋದ್ರ ಮೂಲಕ ನೀವೆಲ್ಲರಿಗೂ ಸಹ ಒಂದು ಸ್ಫೂರ್ತಿಯನ್ನು ಕೊಡುವಂತ ಕಾರ್ಯಕ್ರಮಗಳನ್ನ ಮಾಡೋದು. ಇನ್ನು ಎಸ್ಟಿಸಿ ಕಾಲೇಜು, ಕೋಲಾರ ಕಾಲೇಜಿಂದ ಹಿಡಿದು ಇಲ್ಲಿವರೆಗೂ ನಾನು ಉಷಾ ಗಂಗಾಧರ್ ಮೇಡಮ್ ಅವ್ರನ್ನ ನೆನೆಸ್ಕೊಳ್ಳೇಬೇಕು. ಒಂದು ರೀತಿ ಸಹೋದರಿಯಾಗಿ ನನಗೆ ಸಾಹಿತ್ಯ ಪರಿಷತ್ನ ಅಧ್ಯಕ್ಷನಾಗಿದ್ದಂತ ಸಂದರ್ಭದಲ್ಲಿ ಅನೇಕ ಒಳ್ಳೊಳ್ಳೆ ಕಾರ್ಯಕ್ರಮಗಳನ್ನ ಮಾಡೋದಕ್ಕೆ ನನಗೆ ಸ್ಥಳಾವಕಾಶ ಕೊಟ್ಟರು. ಇವತ್ತಿಗೂ ಸಹ ಅದನ್ನ ಮುಂದುವರಿಸಿಕೊಂಡು ಬಂದಿದ್ದಾರೆ. ಇದು ಪ್ರತಿಯೊಂದು ಕಾಲೇಜಿನ ಮುಖ್ಯಸ್ಥರಿಗೆ ಇರಬೇಕಾಗುವಂತ ಬಹಳ ಮುಖ್ಯವಾದಂತ ವಿಚಾರ. ಯಾಕೆ ನಾನು ಮಾತು ಹೇಳ್ತಾ ಇದ್ದೀನಿ ಅಂದ್ರೆ, ನಮ್ಮ ಮಕ್ಕಳಿಗೆ ಬರೀ ಪಾಠ ಪ್ರವಚನಗಳು ಮಾತ್ರ ಮುಖ್ಯ ಅಲ್ಲ. ನಮ್ಮ ಮಕ್ಕಳಿಗೆ ಪಾಠ ಪ್ರವಚನಗಳ ಜೊತೆಗೆ ಸಾಂಸ್ಕೃತಿಕ ವಿಚಾರಧಾರೆಗಳು, ಆಚಾರ ವಿಚಾರಗಳು, ಮನುಷ್ಯನಾಗಿ ಯಾವ ರೀತಿ ಬದುಕಬೇಕು ಇದನ್ನ ಕಲಿಸ್ಕೊಡ್ಬೇಕಾಗಿರೋದು ಕಾಲೇಜುಗಳು, ಶೈಕ್ಷಣಿಕ ಸಂಸ್ಥೆಗಳ ಪಾತ್ರ. ಇಂಥ ಒಂದು ಕೆಲಸವನ್ನ ಮಾಡ್ತಾರಂತ ಎಸ್ಟಿಸಿ ವಿದ್ಯಾಸಂಸ್ಥೆಗೆ ನಾನು ವೈಯಕ್ತಿಕವಾಗಿ ನನ್ನ ಹೃದಯಪೂರ್ವಕ ಕೃತಜ್ಞತೆಗಳನ್ನ ತಿಳಿಸಬೇಕಾಗಿ ಬಂದಿದೆ. ಪದ ಕುಸಿಯೇ ನೆಲವಿಹುದು ಮಂಕುತಿಮ್ಮ, ಪದ ಕುಸಿಯೇ ನೆಲವಿಹುದು ಮಂಕುತಿಮ್ಮ, ಪದ ಕುಸಿಯೇ ನೆಲವಿಹುದು ಮಂಕುತಿಮ್ಮ. ಅಕ್ಕಿಯೊಳಗನ್ನವನು ಮೊದಲಾರು ಕಂಡವನು, ಅಕ್ಕಿಯೊಳಗನ್ನವನು ಮೊದಲಾರು ಕಂಡವನು, ಅಕ್ಕರದ ಬರಹಕ್ಕೆ ಮೊದಲಿಗದನಾರೋ, ಲೆಕ್ಕ ವಿರಿಸಿಲ್ಲ ಜಗತನ್ನಾದಿ ಬಂಧುಗಳ, ಲೆಕ್ಕ ವಿರಿಸಿಲ್ಲ ಜಗತನ್ನಾದಿ ಬಂಧುಗಳ. ದಕ್ಕುವುದೇ ಜಸ ನಿನಗೆ ಮಂಕುತಿಮ್ಮ, ದಕ್ಕುವುದೇ ಜಸ ನಿನಗೆ ಮಂಕುತಿಮ್ಮ, ದಕ್ಕುವುದೇ ಜಸ ನಿನಗೆ ಮಂಕುತಿಮ್ಮ. ಇಳೆಯಿಂದ ಮೊಳಕೆ ಹೊಗೆ ಒಂದು ತಮಟೆಗಳಿಲ್ಲ, ಇಳೆಯಿಂದ ಮೊಳಕೆ ಹೊಗೆ ಒಂದು ತಮಟೆಗಳಿಲ್ಲ, ಫಲಮಾಗು ಒಂದು ತುತ್ತೂರಿದನಿ ಇಲ್ಲ. ಬೆಳಕೀವ ಸೂರ್ಯ ಚಂದ್ರರ ದ್ವಂದು ಸದ್ದಿಲ್ಲ, ಬೆಳಕೀವ ಸೂರ್ಯ ಚಂದ್ರರ ದ್ವಂದು ಸದ್ದಿಲ್ಲ. ಹೊಲಿ ನಿನ್ನ ತುಡಿಗಳನ್ನು ಮಂಕುತಿಮ್ಮ, ಹೊಲಿ ನಿನ್ನ ತುಡಿಗಳನ್ನು ಮಂಕುತಿಮ್ಮ, ಹೊಲಿ ನಿನ್ನ ತುಡಿಗಳನ್ನು ಮಂಕುತಿಮ್ಮ. ಹುಲ್ಲಾಗು ಬೆಟ್ಟದಡಿ ಮನೆಗೆ ಮಲ್ಲಿಗೆಯಾಗು, ಹುಲ್ಲಾಗು ಬೆಟ್ಟದಡಿ ಮನೆಗೆ ಮಲ್ಲಿಗೆಯಾಗು. ಕಲ್ಲಾಗು ಕಷ್ಟಗಳ ಮಳೆ ವಿಧಿಯ ಸುರಿಯೇ, ಬೆಲ್ಲ ಸಕ್ಕರೆಯಾಗು ದೀನ ದುರ್ಬಲ ನಿಂಗೆ, ಬೆಲ್ಲ ಸಕ್ಕರೆಯಾಗು ದೀನ ದುರ್ಬಲ ನಿಂಗೆ. ಎಲ್ಲರೊಳಗೊಂದಾಗು ಮಂಕುತಿಮ್ಮ, ಎಲ್ಲರೊಳಗೊಂದಾಗು ಮಂಕುತಿಮ್ಮ. ನಗುವು ಸಹಜದ ಧರ್ಮ, ನಗಿಸುವುದು ಪರಧರ್ಮ, ನಗುವು ಸಹಜದ ಧರ್ಮ, ನಗಿಸುವುದು ಪರಧರ್ಮ. ನಗುವ ಕೇಳುವ ನಗುವುದು ಅತಿಶಯದ ಧರ್ಮ, ನಗುವ ನಗಿಸುವ ನಗಿಸಿ ನಗುತ್ತ ಬಾಳುವವರವನಿಗೆ ನೀನೆ
ಸಂಸ್ಮರಣಾ ಕಾರ್ಯಕ್ರಮವನ್ನು ಏರ್ಪಡಿಸಿದೆ. ಈ ಕಾರ್ಯಕ್ರಮಕ್ಕೆ ಅಧ್ಯಕ್ಷತೆಯನ್ನು ವಹಿಸಿರ್ತಕ್ಕಂತಹ ಹಿರಿಯ ವಕೀಲರಾಗಿರ್ತಕ್ಕಂತಹ ಜಯಪ್ರಕಾಶ್ ರವರೇ, ಆಮೇಲೆ ತಿರುಗಿ ಅನಿಕೇತನ ಬಳಗದ ಅಧ್ಯಕ್ಷರಾಗಿರ್ತಕ್ಕಂತಹ ರಾಮ್ ಪ್ರಸಾದ್ ಸರ್ ಅವರೇ, ಎಲ್ಲ ಅನಿಕೇತನ ಕನ್ನಡದ ಮನಸ್ಸುಗಳೇ ಮತ್ತು ವಿದ್ಯಾರ್ಥಿಗಳೇ, SDC ಕಾಲೇಜಿನ ಉಪಾಧ್ಯಾಯ ಸಿಬ್ಬಂದಿ ವರ್ಗಗಳು, ಈ ಕಾರ್ಯಕ್ರಮ ಸಂಸ್ಮರಣಾ ಕಾರ್ಯಕ್ರಮ ಅಂತ ಹೇಳಿದ್ರೆ ನೆನಪು ಅಷ್ಟೇ. ನಾವು ಯಾವುದೇ ವ್ಯಕ್ತಿಯನ್ನ ಯಾಕೆ ನೆನಪು ಮಾಡಿಕೊಳ್ಬೇಕು ಈ ಪ್ರಶ್ನೆ ಎತ್ಕೊಂಡಾಗ ನಮ್ಮಲ್ಲಿ ಯಾರೇ ಆಗಲಿ ಹುಟ್ಟಿದ ಮೇಲೆ ಒಂದು ಕೊಟ್ಟೋಗ್ಬೇಕು, ಇಲ್ಲ ಬಿಟ್ಟೋಗ್ಬೇಕು. ಆದ್ರೆ DVG ಅವರು ಎರಡೂ ಕೆಲಸ ಮಾಡಿದ್ದಾರೆ, ಕೊಟ್ಟು ಹೋಗಿದ್ದಾರೆ, ಬಿಟ್ಟು ಹೋಗಿದ್ದಾರೆ. ಅವ್ರ ಬಗ್ಗೆ ಜಾಸ್ತಿ ಜನಕ್ಕೆ ಗೊತ್ತಿಲ್ಲ. ಹಾಗೆ ಯಾಕೆ ನೆನಪಿಸ್ಕೊಳ್ಬೇಕು ಅನ್ನೋದಕ್ಕೆ ಇದೊಂದು ಉದಾಹರಣೆ. ಅವರು ಕೊಟ್ಟೋಗಿದ್ದಾರೆ, ಬಿಟ್ಟು ಹೋಗಿದ್ದಾರೆ. DVG ಮೊನ್ನೆ ಒಂದು ಘಟನೆ ನಡೀತು. ಎಕ್ಸಾಮ್ ನೀವೆಲ್ಲ ವಿದ್ಯಾರ್ಥಿಗಳು ಇತ್ತೀಚೆಗೆ ಏನಾಗಿದ್ದೀರಿ ಅಂದ್ರೆ ಬೇರೆ ಪುಸ್ತಕಗಳನ್ನು ಓದೋದು ತೀರಾ ಕಡಿಮೆ, ಓದೋದೇ ಇಲ್ಲ. ಕಾರಣ ಏನಪ್ಪಾ ಅಂತ ಹೇಳಿದ್ರೆ ನಿಮಗೆ ಪಠ್ಯ ಪುಸ್ತಕ ಓದೋದು ಸಾಕು. ಇನ್ನು ಕೆಲವ್ರನ್ನ ಅಪ್ಪಿತಪ್ಪಿ ಮಕ್ಕಳನ್ನ ಬೇರೆ ಯಾವ್ದಾದ್ರು ಪುಸ್ತಕ ಓದಿ ಅಂದ್ರೆ ಅವರೊಂದು ಮಾತು ಹೇಳ್ತಾರೆ, ಎಕ್ಸಾಮ್ ಎಷ್ಟು ಮಾರ್ಕ್ಸ್ ಬರುತ್ತೆ ಸಾರ್? ಇದೊಂದು ಕ್ವಶನ್. ಎಕ್ಸಾಮ್ ಬರಲ್ಲಪ್ಪ ಅಂದ್ರೆ ಹಾಗಾದ್ರೆ ನಮ್ಗೇನಕ್ಕೆ ಅಂತ ಹೇಳ್ತಾರೆ. ಇನ್ನು ಕೆಲವರು ಪುಸ್ತಕ ಓದಿ ಅಂತ ಹೇಳಿದ್ರೆ ನಾನು ಸೈನ್ಸ್ ಸ್ಟೂಡೆಂಟ್ಸು, ಹಾಗಾಗಿ ಸಾಹಿತ್ಯ ಪುಸ್ತಕ ಯಾಕೆ ಓದ್ಬೇಕು? ನ್ಯೂಸ್ ಪೇಪರ್ ಓದಿ ಅಂದ್ರೆ ನ್ಯೂಸ್ ಟಿವಿನಲ್ಲೇ ಬರುತ್ತೆ, ಬೇಕಾಗಿಲ್ಲ. ಒಂದು ಇತ್ತೀಚಿನ ದಿನಗಳಲ್ಲಿ ಜಾಸ್ತಿ ಆಗ್ಬಿಟ್ಟಿದೆ. ಮಕ್ಕಳಿಗೆ ಓದುವ ಪ್ರವೃತ್ತಿ ತೀರಾ ಕಡಿಮೆ. ಶಾಲಾ ಕಾಲೇಜುಗಳಲ್ಲಂತೂ ನಾವಂತೂ ನಿಮ್ಮನ್ನ ಮಾರ್ಕ್ಸ್ ಇಂದ ಓಡಿಸ್ತಾ ಇರ್ತೀವಿ. ಹಾಗಾಗಿ ಮೊನ್ನೆ ಕನ್ನಡದಲ್ಲಿ ಫೇಲ್ ಆದಂತ ಒಬ್ಬ ವಿದ್ಯಾರ್ಥಿ ಆತ್ಮಹತ್ಯೆ ಮಾಡಕ್ ಹೋಗ್ಬಿಟ್ಟಿದ್ದ. ಮನೆಯವ್ರು ಏನ್ ಮಾಡಿದ್ರು, ನಾನು ಕನ್ನಡದ ಟೀಚರ್ ಆದ್ರಿಂದ ಕರ್ಕೊಂಡ್ ಬಂದ್ರು. ಏನಕ್ಕೆ ಅಂದ್ರೆ ಕನ್ನಡ ಪಾಸ್ ಆಗಿಲ್ಲ ಸರ್, ಇವನು ಡಿಪ್ರೆಷನ್ ಹೋಗ್ಬಿಟ್ಟಿದ್ದಾನೆ. ನಮ್ಗೆ ಆಶ್ಚರ್ಯ ಆಯ್ತು. ನಿಜ ಹೇಳ್ಬೇಕಾದ್ರೆ DVG ಅವರು ಕೂಡ ಕನ್ನಡ ಫೇಲ್ ಆಗಿದ್ರು. DVG ಅವರು ಕನ್ನಡ ಫೇಲ್ ಆಗಿದ್ರು, ಮಂಕುತಿಮ್ಮನ ಕಾಗದಂತಹ ಕೃತಿಯನ್ನ ನಮ್ಗೆಲ್ರಿಗೂ ಕೊಟ್ಟರು. ಈಗ ವಿಶ್ವವಿಖ್ಯಾತ ಕೃತಿ, ಅದನ್ನ ಓದದೇ ಇರತಕ್ಕಂಥವ್ರು ಇಲ್ಲವೇ ಇಲ್ಲ. ಕೆಲವು ದಾರ್ಶನಿಕರು ಹೇಳ್ತಾರೆ DVG ಅವರ ಮಂಕುತಿಮ್ಮನ ಕಾಗಕ್ಕೆ ನೋಬೆಲ್ ಬರಬೇಕಾಗಿತ್ತು.